ಹಾಸನದ ದೊಡ್ಡ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಒಂದು ಮನೆಯಲ್ಲಿ ಕಳ್ಳತನ ಆಗಿತ್ತು ಮೊನ್ನೆ ಶನಿವಾರ. ಈಗ ಆ ಪ್ರಕರಣಕ್ಕೆ ಟ್ವಿಸ್ಟ್ ಏನು ಅಂತ ನೋಡಿ. ಹಾಸನದ ದೊಡ್ಡ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಒಂದು ಮನೆಯಲ್ಲಿ ಮೊನ್ನೆ ಶನಿವಾರ ಕಳ್ಳತನ ಆಗಿತ್ತು. 56 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು 13,40,000 ರೂಪಾಯಿ ಕ್ಯಾಶ್ ಎಲ್ಲ ಕದ್ದಿದ್ರು. ಈಗ ಗೊತ್ತಾಗಿರೋದೇನೆಂದರೆ ಕದ್ದಿದ್ದು ಬೇರೆ ಯಾರೂ ಅಲ್ಲ, ಮನೆ ಸೊಸೆನೇ. ಪ್ರಿಯಕರನ ಜೊತೆ ಸೇರಿ ಕಳ್ಳತನ ಮಾಡಿದಾಳೆ ಸೊಸೆ. ಕೃತ್ಯ ನಡೆದ ಕೆಲವೇ ಗಂಟೆಗಳಲ್ಲಿ ಪ್ರಕರಣವನ್ನು ಭೇದಿಸಿದ್ದಾರೆ ಪೊಲೀಸರು. ಕಳೆದ ಶನಿವಾರ ಹಾಡುಹಗಲೇ ನಡೆದಿತ್ತು ಈ ಘಟನೆ. ಕೇಶವೇಗೌಡ ಎಂಬುವರ ಮನೆಯಲ್ಲಿ ಕಳ್ಳತನ ಆಗಿತ್ತು. ಅಂದರೆ ಈಕೆ ಏನು ಮಾಡಿದ್ದಾಳೆ, ತನ್ನ ಪ್ರಿಯಕರನಿಗೆ ಮನೆಗೆ ಬರೋಕ್ಕೆ ಹೇಳಿದ್ದಾರೆ ಯಾರೂ ಇಲ್ಲದ ವೇಳೆಯಲ್ಲಿ. ಆತ ಬಂದಾಗ ಎಲ್ಲ ಮನೆಯಲ್ಲಿರೋ ಐಟಮ್ಸ್ ಎಲ್ಲ ಕೊಟ್ಬಿಟ್ಟು, ಏನು 441.5 ಗ್ರಾಮ್ ಚಿನ್ನ, 13,40,000 ರೂಪಾಯಿ ಕ್ಯಾಶ್ ಎಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದಾಳೆ. ಇವಳು ಬೀಗ ಹಾಕ್ಕೊಂಡು ಜಮೀನು ಕೊಟ್ಟೋಗಿದ್ದಾಳೆ. ಬಂದಾಗ ಮನೆ ಓನರ್ ಬಂದಾಗ ಗೊತ್ತಾಗಿದೆ, ಅವರ ಮಾವ ಬಂದಾಗ ಎಲ್ಲ ಕಳ್ತನ ಆಗಿದೆ ಅಂತ ನಾಟಕ ಆಡಿ ಎಲ್ಲ ಮಾಡಿ ಕೊನೆಗೆ ಪೊಲೀಸರಿಗೆ ಡೌಟ್ ಬಂದು ಅವ್ರದ್ದೇ ಆದ ರೀತಿಯಲ್ಲಿ ವಿಚಾರಣೆ ಮಾಡಿದಾಗ ಸತ್ಯವನ್ನು ಬಾಯಿ ಬಿಟ್ಟಿದ್ದಾರೆ. ಈಗ ಸದ್ಯಕ್ಕೆ ಆರೋಪಿಗಳಾದ ಅಮೃತ ಮತ್ತು ಪರಮೇಶ್ ಅಲಿಯಾಸ್ ಚೇತನ್ ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾಸನ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಂತಹ ಘಟನೆ. ತನ್ನ ಮನೆಯಲ್ಲಿ ತಾನೇ ಕದ್ದಿದ್ದಾಳೆ, ಅದು ತನ್ನ ಪ್ರಿಯಕರನ ಜೊತೆ ಸೇರಿ. ಕಳ್ಳತನ ಆಗಿತ್ತು ಯಾವತ್ತಾಯಿತು? ಶನಿವಾರ ನಾವು ಬೆಳಿಗ್ಗೆ 6:15 ಕರೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಹೆಂಗಸರುವೆ ಜಮೀನು ಹತ್ರಕ್ಕೆ ಹೋದು ನೀರು ಬಿಡೋಕ್ಕೆ ಅಂತವ. ಅದು ತಿಂಗುಳಿ ಹಾಕಿದ್ದು, ಅದು ಸ್ವಲ್ಪ ದೊಡ್ಡ ಹೊಲ. ಆ ಮೇಗಡೆ ಬಿಟ್ಟರೆ ಕೆಳಗಡೆ ಒಬ್ಬರು ನೋಡ್ಕೋಬೇಕು. ಆಗ ನಾನು ಮೇಗಡೆ ನೀರು ಬಿಟ್ಟರೆ ಇವಳು ಬಂತು ಅಂತ ಹೇಳ್ದೆ, ನಾವು ಕಟ್ಟಿವು ಹೋಯ್ದು. ಆಮೇಲೆ 9 ಗಂಟೆ ನಾವು ಹಾಸನಕ್ಕೆ ಹೋಗ್ಬೇಕಾಯ್ತು. ಇನ್ನು ನಮ್ಮ ಪಾಪಂದು ಒಂದು ಸ್ಕೂಲಿಗೆ ಕರ್ಕೋಬೇಕಾಯ್ತು. ಆವಾಗ ನಮ್ಮ ಹುಡುಗ ಇವನು ನಮ್ಮ ಮಗನ ಇಲ್ಲಿ ಕಸ ಗುಡಿಸ್ಬಿಟ್ಟು ದನ ಅಡಿಕೆ ಬಾಲ್ತಕ್ಕೆ ಅಂತ ಹೇಳುವೆ ಇದ್ದು. ಆಮೇಲೆ 9 ಗಂಟೆಯಿಂದ ಬರಲ್ಲ ಅಂತೇಳಿ ಫೋನ್ ಮಾಡಿದೆ. ಆಗ ಬದೈನಿಲ್ಲೇ ಅಂತ ಅಂದ. ಅವ್ನು ಬಂದ. ದೊಡ್ಡನಹಳ್ಳಿ ಕಳ್ತನ ಇದೆ ಅವತ್ತು ಶನಿವಾರ. ನಾವು ಬೆಳಗ್ಗೆ 6 ಗಂಟೆಗೆ ಹೊಲ್ದ ಹತ್ರಕ್ಕೆ ಹೋಯ್ದು. ಅವಳು 12 ಗಂಟೆ ಹೊತ್ತಿಗೆ ಹೊಲ್ದ ಹತ್ರಕ್ಕೆ ಬಂದಳು. ಆಮೇಲೆ ನಮ್ಮನೇಲಿ ಪಾಪನ ಸ್ಕೂಲಿಂದ ಕರ್ಕೊಂಡು ಬಂದಾಗ ಅದು 12:45 ಬಂದರು. ಇದು ಬೀಗ ಹಾಕಿತ್ತು, ಅದು ಹಂಗೆ ಐತಿ ಕೊಡ್ಕೆದು. ಇದು ಹಂಗೆ ಆರ್ದಗ್ದೈತಿ. ಆಮೇಲೆ ನಮ್ಮನೇಲಿ ಬಂದು ಬಾರಪ್ಪ ನಮ್ಮನೆ ಹಾಳ ಮಾಡಿ ಹೋಗ್ಯಾಳೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಸೊಸೆ ಮೇಲೆ ಪೊಲೀಸರಿಗೆ ಅನುಮಾನ ಬಂದದ್ದು ಹೆಂಗೆ ಈ ಕೊಲೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ರು ಅಂತ? ಅರವಿಂದ್, ಏನು ಶನಿವಾರ ಆಡುವಾಗಲೇ ಹಾಸನ ತಾಲೂಕಿನ ದೊಡ್ಡ ಹೊನ್ನೇನಹಳ್ಳಿ ಅಂತ ಗ್ರಾಮದಲ್ಲಿ ಕಳ್ಳತನ ನಡೆದಿತ್ತು. ಅದು 440 ಗ್ರಾಮ್ ಚಿನ್ನ ಹಾಗೂ 13,40,000 ನಗದು ಕಳುವಾಗಿರುತ್ತೆ. ಆ ನಗದು ಕಳುವಾಗಿರ್ತಕ್ಕಂತಹ ಮನೆ ಮಾಲೀಕರೇನಿದ್ದಾರೆ ಕೇಶವೇಗೌಡ ಅವರು, ಜಮೀನಿನ ಬಳಿಯಿಂದ ಮನೆಗೆ ಬಂದಾಗ ಕಳುವಾಗಿರೋದು ಬೆಳಕಿಗೆ ಬಂದಿರುತ್ತೆ. ಯಾಕೆಂದರೆ ಬೀರುನಲ್ಲಿಟ್ಟಿದ್ದಂಥ ಅಷ್ಟು ಪ್ರಮಾಣದ ಚಿನ್ನ ಹಾಗೂ ಹಣ ಏಕಾಏಕಿ ಆಡುವಾಗಲೇ ಕಳುವಾಗಿರೋದ್ರಿಂದ ಅವರಿಗೆ ಅನುಮಾನ ಬರ್ತದೆ. ಅಲ್ಲದೆ ಮನೆಯಲ್ಲಿದ್ದಂಥ ಸೊಸೆಯನ್ನು ಸಹ ವಿಚಾರಣೆ ನಡೆಸ್ತಾರೆ. ಆದರೆ ಸೊಸೆ ದೇವರ ಮೇಲೆ ಆಣೆ ಮಾಡಿ ನಾನಂತೂ ಕಳ್ಳತನ ಮಾಡಿಲ್ಲ ಅಂತಲೇ ಆಕೆ ಅಲ್ಲಿ ಒಂದು ನಾಟಕವನ್ನು ಮಾಡ್ತಾರೆ. ಅದಲ್ಲದೆ ನಾನು ಕೊಟ್ಟಿಗೆಗೂ ಬೀಗ ಹಾಕೊಂಡ್ಬಂದಿದ್ದೆ, ಅಲ್ಲದೆ ಏನು ಮುಂಬಾಗ್ಲಿದೆ ಅದನ್ನು ಸಹ ಬೋಲ್ಟ್ ಹಾಕೊಂಡ್ಬಂದಿದ್ದೆ, ಆದರೂ ಯಾರೋ ಕಳ್ಳರು ಬಂದು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಒಂದು ನಾಟಕವನ್ನು ಆಡಿರ್ತಾರೆ. ಅದಾದ ನಂತರ ಪೊಲೀಸರಿಗೆ ಸ್ವಂತ ಅತ್ತೆ ಮಾವನೇ ಒಂದು ಸುಳಿವನ್ನು ಕೊಟ್ಟಿರ್ತಾರೆ. ಹಿಂದೆ ನಡೆದಿದ್ದಂಥ ಒಂದು ಘಟನೆ ಬಗ್ಗೆ ಪೊಲೀಸರಿಗೆ ಸುಳಿವನ್ನು ಕೊಟ್ಟಾಗ ಹಾಸನ ಗ್ರಾಮಾಂತರ ಪೊಲೀಸರು ಏನು ಕೇಶವಗೌಡರ ಸೊಸೆ ಅಮೃತ ಇದ್ದಾರೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂಥ ವೇಳೆಗೆ ಈ ಸತ್ಯಾಂಶ ಬಯಲಿಗೆ ಬಂದಿರತಕ್ಕಂಥದ್ದು. ಆಕೆಯ ಸ್ನೇಹಿತ ಒಂದೇ ಗ್ರಾಮದವರು ಪರಮೇಶ್ ಅಲಿಯಾಸ್ ಚೇತನ್ ಹಾಗೂ ಏನು ಅಮೃತ ಇದ್ದಾರೆ, ಇಬ್ಬರು ಸಹ ಹಾಸನ ತಾಲೂಕಿನ ಹಿರೇಹಳ್ಳಿ ಗ್ರಾಮದವರು. ಇವರಿಬ್ಬರಿಗೂ ಸಹ ಮೊದಲಿನಿಂದಲೂ ಪರಿಚಯ ಇರುತ್ತೆ. ಹಾಗಾಗಿ ಆ ಪರಿಚಯ ಸಲುಗೆ ಏನಿರುತ್ತೆ, ಆ ಸಲುಗೆಯಿಂದಲೇ ಇವರು ಮನೆಯ ಬಳಿ ಅಂದು ಚೇತನನ್ನು ಬರಲು ಹೇಳಿ ಬೀರುವಿನಲ್ಲಿದ್ದಂತಹ ಎಲ್ಲ ಒಡವೆ ನಗದನ್ನು ಅವ್ರಿಗೆ ಕೊಟ್ಟು ಆನಂತರದಲ್ಲಿ ಕಳ್ಳತನದ ನಾಟಕವನ್ನು ಆಡಿರ್ತಕ್ಕಂಥದ್ದು. ಆನಂತರ ಪರಮೇಶ್ನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ವೇಳೆ ಇವರೇನು ಮಾಸ್ಟರ್ ಪ್ಲಾನನ್ನು ಮಾಡಿದರು, ಕಳ್ಳತನ ಬೇರೆಯವರು ಕಳ್ಳರು ಬಂದು ಕಳ್ಳತನ ಮಾಡ್ಕೊಂಡೋಗಿರಿ ಅಂತ ಬಿಂಬಿಸಲು ಪ್ರಯತ್ನವನ್ನು ಪಟ್ಟರು. ಆ ಎಲ್ಲವೂ ಸಹ ಈಗ ಪೊಲೀಸ್ ತನಿಖೆ ವೇಳೆ ಬಯಲಾಗಿರ್ತಕ್ಕಂಥದ್ದು. ಸದ್ಯ ಆರೋಪಿಗಳಾದಂತಹ ಅಮೃತ ಹಾಗೂ ಏನು ಪರಮೇಶ್ ಇದ್ದಾರೆ ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ನಗದು ಹಾಗೂ ಚಿನ್ನಾಭರಣಗಳನ್ನು ಸಹ ಈಗ ಏನು ಅವರು ಸ್ಥಳಕ್ಕೆ ತೆರಳಿ ಅಲ್ಲಿರ್ತಕ್ಕಂಥವನ್ನೆಲ್ಲ ಹಾಜರು ಮಾಡಿ ಆ ಒಡವೆ ಹಾಗೂ ಇವು ಎಲ್ಲವನ್ನು ಸಹ ವಾಪಸ್ ಪಡೆಯಲು ಈಗ ಏನು ಕಾರ್ಯಪ್ರವೃತ್ತರಾಗಿದ್ದಾರೆ. ಒಟ್ಟಿನಲ್ಲಿ ಏನು ಕಳ್ಳತನ ನಡೆದಂತಹ ಕೆಲವೇ ಗಂಟೆಗಳಲ್ಲಿ ಹಾಸನ ಗ್ರಾಮಾಂತರ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿ ಪ್ರಕರಣವನ್ನು ಬೇಸಿರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶಶಿಧರ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.